ಹಾಯ್, ಮಾನಸ ಕಾರ್ತಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗಿಣ್ಣ್ ಹಾಲಲ್ಲಿ ಸ್ವೀಟ್ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಅನ್ನನ ಮಾಡ್ಕೊತಾ ಇದ್ದೀನಿ. ಅನ್ನ ಮಾಡ್ಕೊಳ್ಳೋಕ್ಕೆ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಒಂದು 80% ಬೆಂದಿರಬೇಕು ಅನ್ನ, ಫುಲ್ ಏನು ಬೆಂದಿರಬಾರ್ದು. 80% ಬೆಂದಾದ್ಮೇಲೆ ಒಂದು 4 ಏಲಕ್ಕಿನ ಕುಟ್ಟಿ ಹಾಕೋತಾ ಇದ್ದೀನಿ. ನಿಮ್ಗಳ ಹತ್ರ ಪುಡಿ ಇದ್ರೆ ಪುಡಿನೇ ಹಾಕೋಬೋದು. ನಾನಿಲ್ಲಿ 2 ಅಚ್ಚು ಬೆಲ್ಲನ ಹಾಕೊಂಡು ಒಂದ್ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಗಿಣ್ಣ್ ಹಾಲು ಹಳ್ಳಿ ಕಡೆ ಹಸುಗಳು ಕರು ಹಾಕಿದಾಗ ಸಿಗುತ್ತೆ ಈ ಹಾಲು, ಸಿಟಿಗಳ ಕಡೆ ಅಷ್ಟು ಸಿಗಲ್ಲ. ಕರು ಹಾಕಿದಾಗ ಫಸ್ಟ್ ಟೈಮ್ ಸಿಗೋದಲ್ಲ ಹಾಲು, ಅದರಲ್ಲಿ ಬರ್ಫಿ ಎಲ್ಲ ಮಾಡ್ಬೋದು. ನಾನು ತಗೊಂಡಿರೋದು ಕರು ಹಾಕಿ 3 ಡೇಸ್ ಆಗಿತ್ತು. ಈ ಹಾಲಲ್ಲಿ ಸ್ವೀಟ್ ಪೊಂಗಲ್ ಮಾತ್ರ ಮಾಡ್ಬೋದು, ಬರ್ಫಿ ಎಲ್ಲ ಮಾಡೋಕ್ಕಾಗಲ್ಲ. ಹಾಲು ಸ್ವಲ್ಪ ತೆಳ್ಳೆ ಇರುತ್ತೆ, ಹಾಗಾಗಿ ಬರ್ಫಿ ಎಲ್ಲ ಮಾಡೋಕ್ಕಾಗಲ್ಲ. ನಾನಿಲ್ಲಿ ಈ ಬೆಲ್ಲ ಸ್ವಲ್ಪ ಕರಗೋದ್ಮೇಲೆ 2 ಲೀಟರ್ ಆಗೋಷ್ಟು ಗಿಣ್ಣ್ ಹಾಲನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಕುದ್ಮೇಲೆ ಹಾಲು ಒಡ್ಕೊಳ್ಳೋ ಥರ ಆಗುತ್ತೆ. ಅದಾದಮೇಲೆ ಒಂದೋಳು ಕಾಯಿ ತುರಿನ ಹಾಕೋಬೇಕು. ಇದಕ್ಕೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ದ್ರಾಕ್ಷಿ ಗೋಡಂಬಿ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಹಾಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಇದು ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಗಿಣ್ಣ್ ಸ್ವೀಟ್ ಪೊಂಗಲ್ ಮಾಡುವಾಗ ಲಾಸ್ಟಲ್ಲಿ ಸ್ವಲ್ಪ ಹಾಲು ಜಾಸ್ತಿ ತೆಳ್ಳೆ ಆಯಿತು ಅಂತ ಅಂದರೆ ಕಡಲೆಪುರಿನ ಹಾಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.